ಹಲೋ ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಕಂಟೆಂಟ್ ಬಂದು ನಿವೃತ್ತಿ ಯೋಜನೆಯ ಈ 3 ತಪ್ಪುಗಳನ್ನು ನೀವು ಮಾಡಬಾರ್ದು. ನೀವು ರಿಟೈರ್ಮೆಂಟ್ ನಾನು ಆಗ್ತಾ ಇದ್ದೀನಿ, ಸೊ ರಿಟೈರ್ಮೆಂಟ್ಗೆ ನಾನು ಹಣ ಉಳಿತಾಯ ಮಾಡಬೇಕು, ಸೊ ನಾನು ಇದರ ಮೇಲೆ ಡಿಪೆಂಡ್ ಆಗಿರ್ತೀನಿ, ಸೊ ನಾನು ಇಷ್ಟೇ ಹಣ ಉಳಿತಾಯ ಮಾಡೋದು. ಸೊ ಈ ಥರ ಒಂದು ನಮ್ಮಲ್ಲಿ ರೂಲ್ಗಳಿರುತ್ತೆ. ಸೊ ಆ ರೂಲ್ಗಳಲ್ಲಿ ಈ ಒಂದು 3 ತಂತ್ರಗಳು ನಿಮ್ಮಲ್ಲಿ ಬಂದಿದ್ರೆ ಅಥವಾ ಈ 3 ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ರೆ, ಈ 3 ವಿಚಾರಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡೇ ನೀವು ನಿಮ್ಮ ಒಂದು ರೆಗ್ಯುಲರ್ ಆಕ್ಟಿವಿಟೀಸಲ್ಲಿ ನೀವು ಇನ್ವಾಲ್ವ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನೀವು ಈ 3 ತಪ್ಪುಗಳನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ನಿಮ್ಮ ರಿಟೈರ್ಮೆಂಟ್ ಅಥವಾ ಫೈನಾನ್ಷಿಯಲಿ ಫ್ರೀ ಅನ್ನೋ ಏನು ಪದ ಇದೆ ಅದನ್ನು ನೀವು ಜೀವನದಲ್ಲಿ ಅಥವಾ ನಿಮ್ಮ ಒಂದು ಜೀವನದಲ್ಲಿ ನೀವು ಅದನ್ನು ಅಳವಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ 3 ತಪ್ಪುಗಳು ಯಾವುದ್ಯಾವುದು ಅಂತ ನೋಡೋಣ. ಸೊ ಮೊದಲನೇ ತಪ್ಪು, ಡಿಪೆಂಡಿಂಗ್ ಓನ್ಲಿ ಆನ್ ದ ಪೆನ್ಷನ್. ಸೊ ಪಿಂಚಣಿ ಹಣದ ಮೇಲೆ ನೀವು ಸಂಪೂರ್ಣವಾಗಿ ಅವಲಂಬಿತರಾಗಬೇಡಿ. ಯಾಕೆಂತ ಹೇಳಿದ್ರೆ ನಿಮ್ಮ ಒಂದು ಪಿಂಚಣಿ, ಉದಾಹರಣೆಗೆ ನಾನು ಯಾವುದೋ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನಾನು ಡಿ ಅಥವಾ ಸಿ ಗ್ರೇಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನನ್ನ ಒಂದು ರಿಟೈರ್ಮೆಂಟ್ ಟೈಮಲ್ಲಿ ನನಗೊಂದು 70,000 ಅಥವಾ 80,000 ಬರ್ತಾ ಇರುತ್ತೆ. ಸೊ ಆ ಪಿಂಚಣಿ ನಿಮಗೆ ಅರೌಂಡ್ ಒಂದು 15,000ಇಂದ ಒಂದು 25,000ವರೆಗೆ ಬರುತ್ತೆ ಅಂತ ತಿಳ್ಕೊಳ್ಳಿ ಪೆನ್ಷನ್. ಸೊ ಆ ಪೆನ್ಷನ್ನು ಅಟ್ ದ ಏಜ್ ಆಫ್ 60 ನಿಮಗೆ ಹಣ ಸಾಕಾಗುತ್ತಾ? ಯಾಕೆಂತ ಹೇಳಿದ್ರೆ ನೀವು ದುಡಿತಾ ಇರುವಾಗ ನೀವು ಗಳಿಸ್ತಕ್ಕಂಥದ್ದು ಹಣ 80,000 ರೂಪಾಯಿ ಆಗಿರುತ್ತೆ. ಸೊ ಅದರಲ್ಲಿ ನೀವು ಉಳಿತಾಯ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಪೆನ್ಷನ್ ಅನ್ನೋದು ಹಣ ಜಾಸ್ತಿ ಸಿಗ್ತಾ ಇರುತ್ತೆ. ನಿಮಗೆ ರೆಗ್ಯುಲರ್ ಬರುವಂಥ ಪೆನ್ಷನ್ ಜೊತೆಗೆ ನೀವು ಉಳಿತಾಯ ಮಾಡಿದ್ದ ಹಣದಲ್ಲಿ ಹೆಚ್ಚುವರಿ ಹಣ ನಿಮಗೆ ಸಿಗ್ತಾ ಇರುತ್ತೆ. ಆವಾಗ ನಿಮ್ಮ ಲೈಫ್ ಸ್ಟೈಲ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮಗೊಂದು ಅವಕಾಶ ಇರುತ್ತೆ. ನಾನು ಉಳಿತಾಯನೇ ಮಾಡಿಲ್ಲ, ನನ್ನ ಬಂದಿದ್ದಂಥ ಹಣದಲ್ಲಿ ಎಂಟೈರ್ ಹಣ ನಾನು ಖರ್ಚು ಮಾಡಿದ್ದೀನಿ, ನಾನು ನನ್ನ ಫ್ಯೂಚರ್ ಲೈಫ್ ಸ್ಟೈಲಲ್ಲಿ ಯಾವುದು ಲೈಕ್ ಆಫ್ಟರ್ 60 ನನಗೆ ಬೇರೆ ಅದರ್ ಇನ್ಕಮ್ ಸೋರ್ಸಸ್ ಯಾವುದೂ ಇಲ್ಲ. ಸೊ ಅಂತಂದಾಗ ನೀವು ಪೆನ್ಷನ್ ಮೇಲೆ ಡಿಪೆಂಡ್ ಆಗಿದ್ದರೆ ನಿಮ್ಮ ಮೆಡಿಕಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಡನ್ ಎಮರ್ಜೆನ್ಸಿ ಎಕ್ಸ್ಪೆಂಡಿಚರ್ಸ್ ಆಗಿರ್ಬೋದು, ಅದಕ್ಕೆ ಜೊತೆಗೆ ನಿಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ಗೆ ಆಗುವಂಥ ಖರ್ಚುಗಳಿಗೆ ನೀವು ಸರ್ವೈವ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪೆನ್ಷನ್ ಅಲ್ಲದೆ ನಿಮ್ಮ ಒಂದು ಅದರ್ ಇನ್ಕಮ್ ಸೋರ್ಸಸ್ ಆಫ್ ಇನ್ಕಮ್ ಇರುತ್ತೆ, ಅದನ್ನು ನೀವು ನಿಮ್ಮ ದಿನನಿತ್ಯದ ಜೀವನದಲ್ಲಾಗಿರ್ಬೋದು ಅಥವಾ ವೃತ್ತಿ ಜೀವನದಲ್ಲಿ ಇರುವಾಗ ನೀವು ಉಳಿತಾಯ ಮಾಡಿದ್ದಲ್ಲಾಗಿರ್ಬೋದು, ಅದರಿಂದ ಬರುವಂಥ ಆದಾಯನ ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಪೆನ್ಷನ್ ಮೇಲೆ ಡಿಪೆಂಡ್ ಆಗಿದ್ರೆ ನಿಮ್ಮ ಲೈಫ್ ಸ್ಟೈಲ್ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಎರಡನೇದು, ಸ್ಟಾರ್ಟ್ ಆಫ್ಟರ್ ಏಜ್ ಆಫ್ 40. ಸೊ ಈ ವಿಚಾರ ನೋಡೋದಾದರೆ ನಾನು ತುಂಬ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹೇಳಿದ್ದೀನಿ. ಯಾಕೆಂತ ಹೇಳಿದ್ರೆ ನೀವು ಯಾವಾಗ ನಿಮ್ಮ ಒಂದು ವೃತ್ತಿ ಜೀವನ ಸ್ಟಾರ್ಟ್ ಆಗುತ್ತೆ ಅಟ್ ದ ಏಜ್ ಆಫ್ 20 ಆಗಿರ್ಬೋದು, 22 ಆಗಿರ್ಬೋದು ಅಥವಾ 25 ಆಗಿರ್ಬೋದು ಅಥವಾ ಏಜ್ ಆಫ್ 19 ಆಗಿರ್ಬೋದು. ಸೊ ಆ ಒಂದು ಏಜಲ್ಲಿ ನೀವು ಏನಾದರೂ ದುಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಿರಂತಂದರೆ ಅಟ್ ದ ಸೇಮ್ ಟೈಮ್, ಅಂದರೆ ನೀವು ಮೊದಲನೇ ಸಂಬಳ ಯಾವಾಗ ತೊಗೊಳ್ತೀರಾ ಅವತ್ತಿಂದನೇ ನೀವು ಡಿಸೈಡ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್. ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಆಫ್ಟರ್ 40 ಅಥವಾ ಆಫ್ಟರ್ 39, ಆಫ್ಟರ್ 38, ಆಫ್ಟರ್ 40 ಅಥವಾ 50 ನೀವು ಏನಾದರೂ ಯೋಚನೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ನಿಮ್ಮ ರಿಟೈರ್ಮೆಂಟ್ ಬೆನಿಫಿಟ್ನ ಅಥವಾ ರಿಟೈರ್ಮೆಂಟ್ ಆ ಒಂದು ಲೈಫ್ನ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ಅಷ್ಟು ದುಡ್ಡು ಮತ್ತು ಹಣ ಸಿಗೋದಿಲ್ಲ. ಸೊ ನಿಮಗೆ ರೆಗ್ಯುಲರಾಗಿ ಏನು ಖರ್ಚಿಲ್ಲದೆ ನನ್ನ ಜೀವನ ಹಾಗೆ ಒಂದು ನಾರ್ಮಲ್ ಜೀವನ ನಡೆಸ್ತಾ ಇದ್ದೀನಿ ಅಂತಂದರೆ ಮಿನಿಮಮ್ 10,000 to 15,000 ಅಥವಾ 20,000 ಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಅಷ್ಟು ಹಣ ಸಿಕ್ಕಿಲ್ಲ ಅಂತಂದರೆ ನಿಮಗೆ ನಿಮ್ಮ ಲೈಫ್ ಸ್ಟೈಲ್ ಅಥವಾ ನಿಮ್ಮ ಜೀವನ ರೆಗ್ಯುಲರ್ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಯಾವಾಗ, ನೀವು ಫಸ್ಟ್ ಸ್ಯಾಲ್ರಿ ಏನು ತೊಗೊಳ್ತೀರಾ ಅಟ್ ದ ಏಜ್ ಆಫ್ 20, 22, 23, 24 ಆ ಏಜಿಂದನೇ ನೀವು ಸ್ಟಾರ್ಟ್ ಮಾಡಬೇಕು. ಅಟ್ ದ ಏಜ್ ಆಫ್ 40 ನಿಮಗೆ ಆಲ್ಮೋಸ್ಟ್ ನಿಮ್ಮ ರಿಟೈರ್ಮೆಂಟ್ ಸಿಗುವಂಥ ಹಣವನ್ನು ನೀವು ಆಲ್ರೆಡಿ ದುಡಿಮೆ ಮಾಡಿರ್ತೀರ. ಬಿಕಾಸ್ ಅದು ಕನ್ಸಿಸ್ಟೆಂಟ್ಲಿ ನೀವು ಸೇವಿಂಗ್ಸ್ ಮಾಡ್ತಾ ಇದ್ರೆ. ನಾನೇನೂ ಸೇವಿಂಗ್ಸ್ ಮಾಡ್ತಾ ಇಲ್ಲ, ನಾನು ರಿಟೈರ್ಮೆಂಟಿಗೆ ನನಗೆ ನನ್ನ ಲೈಫ್ನ ಎಂಜಾಯ್ ಮಾಡಬೇಕು ಅಥವಾ ಫೈನಾನ್ಷಿಯಲಿ ಫ್ರೀ ಆಗಬೇಕು ಅಂತ ಅಂದರೆ ಸಾಧ್ಯನೇ ಇಲ್ಲ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಏಜು 20ಇಂದ 22, ಆಫ್ಟರ್ 40 ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ರಿಟೈರ್ಮೆಂಟ್ ನಿಜವಾಗ್ಲೂ ತುಂಬ ಕಷ್ಟ ಇರುತ್ತೆ. ಸೊ ಮೂರನೇ ಪಾಯಿಂಟು, ಇಗ್ನೋರಿಂಗ್ ಇನ್ಫ್ಲೇಷನ್ಸ್. ಸೊ ನೀವು ಇದು ತುಂಬ ಆಳವಾಗಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ
ಪ್ರತಿ ಒಂದು ದಿನನೂ ಅಥವಾ ಪ್ರತಿ ಒಂದು 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ನೀವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಎಷ್ಟು ರೇಟ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ. ಉದಾಹರಣೆಗೆ ಪೆಟ್ರೋಲ್ ತಗೊಳ್ಳಿ, ಕಳೆದ 3 ತಿಂಗಳ ಹಿಂದೆ ನಿಮಗೆ 90 ರೂಪಾಯಿ ಅಥವಾ 92 ರೂಪಾಯಿ ಇದ್ದರೆ ಇವತ್ತಿನ ರೇಟು 109 ರೂಪಾಯಿ. ಸೊ ಬರೀ 3 ತಿಂಗಳಲ್ಲಿ. ಅದೇ ಥರ ವರ್ಷದಿಂದ ವರ್ಷಕ್ಕೆ ಇನ್ಫ್ಲೇಷನ್ ಮೋರ್ ದೆನ್ 8ರಿಂದ 10% ಅಥವಾ ಮಿನಿಮಮ್ 8ರಿಂದ 15% ಅಷ್ಟು ಹಣ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ದುಡಿಮೆ ಏನಿರುತ್ತೆ ಅಷ್ಟು ರೇಟ್ ಜಾಸ್ತಿ ಆಗೋದಿಲ್ಲ. ಸೊ ಅದಕ್ಕಿಂತ ನೀವು ಏನು ಹಣ ಗಳಿಸ್ತಾ ಇರ್ತೀರ ಅದಕ್ಕಿಂತ ಒಂದು 5% ಜಾಸ್ತಿ ಆಗ್ಬೋದು ವಿನಃ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಸೊ ಈ ಇನ್ಫ್ಲೇಷನ್ಸ್ ಏನಿದೆ, ಇನ್ಫ್ಲೇಷನ್ನು, ಆ ಇನ್ಫ್ಲೇಷನ್ ನೀವು ಮೈಂಡಲ್ಲಿ ಇಟ್ಕೊಂಡು ಆಧಾರದ ಮೇಲೆ ನೀವು ಉಳಿತಾಯ ಮಾಡ್ತಾ ಹೋಗ್ಬೇಕು. ಒಂದು ವೇಳೆ ನೀವು ಇದನ್ನು ಕನ್ಸಿಡರ್ ಮಾಡ್ದೇನೆ ಹಣ ಉಳಿತಾಯ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಒಂದು ರೆಗ್ಯುಲರ್ ಡೇಸಿಂದ ಆ ಒಂದು ರೆಗ್ಯುಲರ್ ಹಾಗೇ ಹೋಗ್ತಾ ಇದ್ದರೆ ನಿಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ನಿಮಗಿದು ತುಂಬಾ ಹೊಡೆತ ಬೀಳುತ್ತೆ. ಒಂದು ವೇಳೆ ನೀವು ಗಳಿಸ್ತಕ್ಕಂಥ ಆದಾಯ 40ಇಂದ 50 ಏಜಲ್ಲಿ ನೋಡೋದಾದರೆ ಒಂದು 70,000 ರೂಪಾಯಿ ನೀವು ಹಣ ಗಳಿಸ್ತಾ ಇರ್ತೀರ. ಹಣ 70,000 ಕಂಪ್ಲೀಟ್ ಯುಟಿಲೈಸ್ ಮಾಡ್ತಾ ಇರ್ತೀರ ವಿತ್ ಸೇವಿಂಗ್ಸ್. ಅಟ್ ದ ಏಜ್ ಆಫ್ 60 ಅಥವಾ 62, 63 ನೀವು ಬಂದಾಗ ದ ಸೇಮ್ ರೇಟ್ ಅವಾಗೇನು ನೀವು 50 ವರ್ಷ 40 ವರ್ಷ ಇರುವಾಗ ಖರ್ಚು ಮಾಡ್ತಾ ಇದ್ರಿ ಆ ರೇಟೇನೆ ನಿಮ್ಮ 60 ವರ್ಷ 61, 62ರಲ್ಲಿ ಇರೋದಿಲ್ಲ. ಬಿಕಾಸ್ ಹೆಚ್ಚಾಗ್ತಾ ಇರುತ್ತೆ, ಆ ಎಲ್ಲ ಬೆಲೆಗಳು ಹೆಚ್ಚಾಗ್ತಾ ಇರುತ್ತೆ. ಸೊ ನಿಮ್ಮ ಆದಾಯ ಮಾತ್ರ ಕಡಿಮೆ ಆಗಿರುತ್ತೆ. ಆ ಟೈಮಲ್ಲಿ ನಿಮಗೆ ಪೆನ್ಷನ್ ಬರೋಂಥದ್ದಾಗಿರ್ಬೋದು ಅಥವಾ ನೀವು ಉಳಿತಾಯ ಮಾಡೋಂಥದ್ದಾಗಿರ್ಬೋದು ಅಥವಾ ಬರ್ತಕ್ಕಂಥ ಹಣ ಎಲ್ಲನೂ ಕೂಡಿಸಿದ್ರು ಕೂಡ ನಿಮ್ಮ ಆವತ್ತಿನ ಒಂದು ದಿನಗಳಿಗೆ ಆ ಒಂದು ರೇಟು ಹೆಚ್ಚಿಗೆ ಆಗಿರೋದ್ರಿಂದ ನೀವು ಇನ್ಫ್ಲೇಷನ್ ಕೂಡ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಉಳಿತಾಯ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನೀವು ಈ 3 ವಿಚಾರಗಳನ್ನು ನೀವು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ರಿಟೈರ್ಮೆಂಟ್ ಬೆನಿಫಿಟ್ನ ಅಥವಾ ನಿಮ್ಮ ಫೈನಾನ್ಷಿಯಲ್ ಫ್ರೀ ಏನಿದೆ ಅದನ್ನು ನೀವು ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಂತಂದರೆ ಈ 3 ತಪ್ಪುಗಳನ್ನು ಮಾಡಬೇಡಿ. ಒಂದು, ಪೆನ್ಷನ್ ಜಾಸ್ತಿ ಬರೋ ಹಾಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಎರಡನೇದು, ಸೇವಿಂಗ್ಸ್ನ ನೀವು ಮೊದಲನೇ ಸ್ಯಾಲ್ರಿ ಯಾವಾಗ ತೊಗೊಳ್ತೀರ ಅವಾಗಿಂದ ಸ್ಟಾರ್ಟ್ ಮಾಡೋವಂಥದ್ದು. ಇನ್ಫ್ಲೇಷನ್ಗೆ ರೆಗ್ಯುಲರ್ ಯಾವ ಥರ 5 to 10% ಇರುತ್ತೆ ಅದರ ಆಧಾರದ ಮೇಲೆ ನೀವು ಕೂಡ ಹಣನ ಹೆಚ್ಚೆಚ್ಚು ಉಳಿತಾಯ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಕಂಟೆಂಟನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ವಿಚಾರ ನಿವೃತ್ತಿ ಯೋಜನೆ, ಈ 3 ತಪ್ಪುಗಳ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು? ಇದು ನಿಜವಾಗ್ಲೂ ಉಪಯೋಗ ಆಯಿತಾ? ಅಥವಾ ನನಗೆ ಗೊತ್ತಿರೋ ವಿಚಾರನೇ ನೀವು ಹೇಳ್ತಾ ಇದ್ದೀರಾ, ಹೊಸದೇನು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ ಅದನ್ನು ಕೂಡ ನೀವು ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.